ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಇದೆ. ಮೊನ್ನೆ ಮಧ್ಯರಾತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾದ್ರಂತೆ ಗೃಹ ಸಚಿವ ಪರಮೇಶ್ವರ್. ಅರ್ಧ ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ ಉಭಯ ನಾಯಕರು. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮತ್ತು ಪರಮೇಶ್ವರ್ ಜೊತೆಗಿನ ಈ ಸಭೆ ಚರ್ಚೆ ಯಾಕೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಮೀಟ್ ಆದ್ರ ಕೇಳಿದ್ರೆ ಹೌದು ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ ನಿಜ ಅಂತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತುಕತೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಆದರೆ ಈ ಅರ್ಧ ಗಂಟೆ ಚರ್ಚೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಯಿತು, ಯಾವ ವಿಚಾರವನ್ನು ಇವರಿಬ್ಬರು ಮಾತಾಡಿದ್ರು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಕಳ್ಳನ ಮನಸ್ಸು ಉಳ್ಳೊಳಗೆ ಅಂತಂದಂಗೆ ಬಹಳಷ್ಟು ಜನ ಇವರಿಬ್ಬರು ಮಾತಾಡಿರೋದು ಈ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆನೇ, ಅಥವಾ ಇವರಿಬ್ಬರು ಮಾತುಕತೆ ನಡೀತಾ ಇರೋದು ರಾಜ್ಯದ ನಾಯಕತ್ವ ಬದಲಾವಣೆ ಬಗ್ಗೆನೇ, ಅಥವಾ ಮುಂದಿನ ಅದೇನೋ ಸೆಪ್ಟೆಂಬರ್ ಕ್ರಾಂತಿ ಅಂತೇನು ಬಾಂಬ್ ಹಾಕಲಾಗಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಚರ್ಚೆನೆ ಮಾಡಿದ್ದಾರೆ ಅಂತ ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಒಂದು ಊಹಾಪೋಹ ಇರಬಹುದೇನೋ ಅನ್ನುವಂಥ ಒಂದು ಲೆಕ್ಕಾಚಾರ. ಬಟ್ ಏನು ಮಾತಾಡಿದ್ದಾರೆ ಅನ್ನೋದು ಅವರಿಬ್ಬರಿಗೆ ಬಿಟ್ಟರೆ ಬೇರೆಯವ್ರಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಮೀಟ್ ಆಗಿದ್ರೆ ಸರ್ ಅಂತಂದರೆ ಹೌದು ನಾವು ಮೀಟ್ ಆಗಿದ್ದೀವಿ, ಅರ್ಧ ಗಂಟೆ ಮಾತಾಡಿದ್ದೀವಿ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ದೀವಿ, ನಿಗದಿತವಾಗಿ ಇಂಥದ್ದೇ ವಿಚಾರ ಅಥವಾ ಇದಕ್ಕೋಸ್ಕರನೇ ಮೀಟ್ ಆಗಿದ್ದು ಅಂತಲ್ಲ ಅನ್ನೋ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.